ತಂದೆ ನಾರಾಯಣ ನಮಸ್ಕಾರಗಳು. ದುಷ್ಟನಾದ ಕೊಲೆಗಡುಕನಾದ ಒಂದು ಯವನನು ಒಬ್ಬನ ಕಾಲಿಗೆ ಬಿದ್ದು ಹೊರಳಾಡುವುದು ಅಂದರೆ ಎಷ್ಟು ವಿಸ್ಮಯ ನೋಡಿ. ಅದು ಹೇಗೆ ಅಂತ ಈಗ ನೋಡುವ ಬನ್ನಿ. ವೀಕ್ಷಕರೇ, ನಿಮಗೆಲ್ಲ ಸುಧಾಸ್ ಡ್ರೀಮ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಈಗ ನಾನು ಗುರುಚರಿತ್ರೆಯ ಚತುರ್ದಶೋಧ್ಯಾಯವಾದಂಥ ದುಷ್ಟ ಯವನ ಶಾಸನನ ಕಥೆಯನ್ನ ಕೇಳೋಣ. ನೀವು ಇಲ್ಲಿವರೆಗೆ ಕೇಳ್ತಾ ಬಂದಿದ್ದೀರಿ ಗುರುಚರಿತ್ರೆಯ ವಿಧ ವಿಧ ಮಹಿಮೆಯನ್ನ. ಇಲ್ಲಿ ನಾಮಧಾರಕರು ವಿನಯಪೂರ್ವಕವಾಗಿ ಸಿದ್ಧರನ್ನು ಕೇಳ್ಕೊಳ್ತಾರೆ, ಇನ್ನೂ ಕೇಳಬೇಕು ನನಗೆ ಗುರುಗಳೇ, ನೀವು ಇನ್ನೂ ವಿಸ್ತಾರವಾಗಿ ನನಗೆ ಈ ಕಥೆಯನ್ನು ಹೇಳಲೇಬೇಕು. ತಾವು ಜಗದ್ಗುರುಗಳು, ತ್ರಿಮೂರ್ತಿ ಅವತಾರರು, ವಿದ್ಯಾ ಮಾಯೆಯಿಂದ ನಮಗೆ ಮನುಷ್ಯನಾಗಿ ಕಾಣ್ತಾ ಇದ್ದೀರಿ ನೀವು ಅಷ್ಟೇ. ನಿಮ್ಮ ಮಹಿಮೆ ವೇದಗಳಿಗೆ ಕೂಡ ಅಗೋಚರವಾಗಿರುವುದು. ನೀವು ವಿಶ್ವವ್ಯಾಪಕರಿದ್ದು ತ್ರಿಮೂರ್ತಿ ಅವತಾರ ಮಾಡಿ ಮಾಡಿದ್ದೀರಿ, ಮನುಷ್ಯ ರೂಪವಾದ ಇದೀರಿ ಅಷ್ಟೇ, ಬಿಟ್ರೆ ನಿಮ್ಮ ಮಹಿಮೆಯನ್ನು ಹೇಳಲಿಕ್ಕೆ ಅಸಾಧ್ಯ. ಹಾಗಾಗಿ ಗುರುಮೂರ್ತಿ, ನಮ್ಮ ಮೇಲೆ ನೀವು ಕೃಪೆ ಮಾಡಬೇಕು. ನಮ್ಮ ವಂಶ ಪರಂಪರೆಯಲ್ಲಿ ಎಲ್ಲರಿಗೂ ತಮ್ಮ ಮೇಲೆ ನಿಶ್ಚಲ ಭಕ್ತಿಯು, ಇಹದಲ್ಲಿ ಪುತ್ರ ಪೌತ್ರಾದಿ ಅಷ್ಟೈಶ್ವರ್ಯಗಳ ಸುಖವು, ಪರದಲ್ಲಿ ಸದ್ಗತಿಯೂ ಉಂಟಾಗುವಂತೆ ಕರುಣಿಸಬೇಕು ಅಂತ ಕೇಳ್ತಾರೆ. ನೋಡಿ, ದೇವರು ಪ್ರತ್ಯಕ್ಷನಾದ್ರೆ ವರ ಕೇಳಲಿಕ್ಕೂ ಬರ್ಬೇಕಲ್ವಾ? ಗುರುವಿನಲ್ಲಿ ಎಷ್ಟು ಚಂದ ಕೇಳಿದ್ದಾರೆ, ಒಂದೇ ಒಂದು ಸಾಲಲ್ಲಿ. ನಮ್ಮಂತವ್ರ ಹತ್ರ ಎಲ್ಲ ಈಗ ಅದು ಬರೋದಿಲ್ಲ. ಇರಿ, ವಿಷಯಕ್ಕೆ ಬರೋಣ. ಮತ್ತೆ ಅವ್ರ ಚರಣಗಳಿಗೆ ನಮಸ್ಕಾರ ಮಾಡಿ ಅವನು ಹೇಳ್ತಾನೆ, ನಾನು ಈಗ ಒಬ್ಬ ಕ್ರೂರನಾದ ಯವನನ ಕೈಯೊಳಗಿದ್ದೇನೆ. ಕುಗ್ರಾಮವಾಸ ಕುಲಹೀನ ಸೇವಾ ಎಂಬಂತೆ ಅವನು ಸೇವೆ ಮಾಡ್ತಾ ಇದ್ದೇನೆ. ಆ ಯವನನು ಪ್ರತಿ ವರ್ಷ ಅನೇಕ ಬ್ರಾಹ್ಮಣರನ್ನು ಕೊಲ್ತಾನೆ. ಈಗ ಅವನು ನನ್ನನ್ನು ಅದಕ್ಕಾಗಿಯೇ ಕರೆಯಿಸಿದ್ದಾನೆ. ನಾನು ಅವನ ಹತ್ರ ಹೋದೆ ಹೇಳಾದ್ರೆ ಅವನು ನಿಶ್ಚಯವಾಗಿ ನನ್ನ ಪ್ರಾಣವಂತ ತೆಗಿತಾನೆ. ಆದ್ರೆ ಈಗ ಈ ಗುರುದರ್ಶನ ಆದ್ಮೇಲೆ ನನಗೆ ಮರಣ ಹೇಗೆ ಬರ್ತದೆ ನೀವೇ ಹೇಳ್ಬೇಕು. ಯಾಕೆಂದ್ರೆ ನಾನು ಅವನ ಹತ್ರ ಹೋದೆ ಅಂದ್ರೆ ಅವನು ಬಿಡೋದಿಲ್ಲ. ನನ್ನ ಏನ್ ಮಾಡ್ಲಿ ನಾನು? ನನಗಾದ್ರೆ ಈಗ ನಿಜವಾಗೂ ನನಗೆ ನೀವೇ ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ಈ ಗುರುಗಳು ಹೇಳ್ತಾರೆ, ಓ ಸಾಯಂದೇವ, ನೀನೇನು ಚಿಂತೆ ಮಾಡಬೇಡ. ಅವನ ತಲೆ ಮೇಲೆ ತಮ್ಮ ಹಸ್ತವನ್ನಿಟ್ಟು, ನೀ ಮನಸ್ಸಿನಲ್ಲಿ ಅಂಜಿಕೆ ಇಟ್ಕೋಬೇಡ, ಧೈರ್ಯವಾಗಿ ಹೋಗಿ ಆ ಕ್ರೂರ ಯವನನ್ನು ಭೇಟಿಯಾಗು. ಆಮೇಲೆ ಅವನು ಇನ್ಮೇಲೆ ಹೇಗೆ ನಿನ್ನನ್ನು ಪ್ರೇಮದಿಂದ ಅವನು ನನ್ನ ಹತ್ರ ಕಳಿಸ್ಕೊಡ್ತಾನೆ ಹೇಳೋದನ್ನು ನೀನೇ ನೋಡ್ಬಹುದು. ವಿಚಿತ್ರವಾದರೂ ಸತ್ಯ ಅದು. ನೀನು ಹೋಗಿ ನನ್ನ ಮಾತು ಹೌದೋ ಅಲ್ವೋ ಅಂತ ನೀನು ಪರೀಕ್ಷೆ ಮಾಡೇ ಬರಬೇಕು ನನ್ನ ಹತ್ರ. ಈಗಲೇ ನಾನು ನಿನ್ನ ಕರೆಯೋದಿಲ್ಲ ಅಂತ ಹೇಳ್ತಾರೆ. ಆಗ ಅವನು ಸಂತೋಷದಿಂದ, ನೀವು ಹಂಗಾರೆ ನಾನು ತಿರುಗಿ ಬರೋ ತನಕ ನೀವು ಇಲ್ಲೇ ಇರ್ತೀರಾ? ನೀವು ಮತ್ತೆ ನನಗೆ ದರ್ಶನ ಕೊಡಲೇಬೇಕು ಅಂತ ಅವನು ಕೇಳ್ತಾನೆ. ಅವಾಗ ಅವರು, ಖಂಡಿತ ನಾನು ಇರ್ತೇನೆ. ನಿನ್ನ ವಂಶ ಪರಂಪರೆಯವರೆಲ್ಲರೂ ಪುತ್ರ ಪೌತ್ರಾದಿಗಳಿಂದ ಸುಖವಾಗಿರುವರು. ನಿನ್ನ ಮನೆಯಲ್ಲಿ ಅಖಂಡ ಲಕ್ಷ್ಮಿಯು ವಾಸವಾಗಿರ್ತಾಳೆ. ನೀವು ನಿರೋಗಿ ಹಾಗೂ ಶತಾಯುಷಿಗಳಾಗುವಿರಿ ಎಂದು ವರವನ್ನು ಕೊಡ್ತಾರೆ. ಈ ಪ್ರಕಾರ ಸಾಯಂದೇವನು ಗುರುಗಳಿಂದ ವರವನ್ನು ಪಡೆದು ತೀವ್ರವಾಗಿ ಆ ಯವನನ ಹತ್ರ ಹೋಗ್ತಾನೆ. ಅವನು ಸಾಕ್ಷಾತ್ ಯಮನೆ ಅಂತ ಹೇಳ್ಬೋದು. ಅವನ ಮನೆಗೆ ಇವನು ಹೋಗ್ತಾನೆ ಸಾಯಂದೇವ. ಆ ದುಷ್ಟ ಯವನನ ಸಿಟ್ಟು ಬರ್ತದೆ. ಇವನು ನೋಡ್ತಾ ಅವನು ಜ್ವಾಲೆ ಹಂಗೆ ಸಿಟ್ಟು ಬಂದು ಮೋರೆ ಮಾಡ್ಕೊಂಡು ಇವನ್ ಕಡೆ ನೋಡ್ದೇನೆ ಒಳಗೆ ಹೋಗ್ತಾನೆ. ಮೋಸ್ಟ್ಲಿ ಅವನು ಕತ್ತಿ ತರ್ಲಿಕ್ಕೆ ಹೋಗಿದ್ದಾನೇನೋ ಅಂತ ನಾವು ಅಂದ್ಕೋಬೇಕು. ಇವನಿಗೆ ಬಹಳ ಹೆದರಿಕೆ ಶುರುವಾಯ್ತು. ಆದ್ರೂ ಗುರುಗಳು ಹೇಳಿದ ಮಾತುಂಟಲ್ಲ ಹೇಳಿ, ಗುರುಗಳನ್ನೇ ಏಕೈಕ ಭಕ್ತಿಯಿಂದ ಸ್ಮರಿಸ್ತಾ ನಿಂತ್ಕೊಂಡ. ಅವ್ನು ಕರೆದೊರ್ತು ಒಳಗಡೆ ಹೋಗೋಂಗಿಲ್ಲ, ಅಥವಾ ಗುರುಗಳು ಅವನ ಮನೆಗೆ ಹೋದೊರ್ತು ನೀವು ಬರ್ಲಿಕ್ಕಿಲ್ಲ, ಹೋಗೇ ಬರ್ಬೇಕು ಅಂದಿದಾರಲ್ಲ. ಹಾಗಾಗಿ ಏನಾಗ್ಲಿ, ಬರುದಂತೂ ಬಂದಾಗಿದೆ, ನಾನು ಏನಾಗ್ತದೆ ಆಗ್ಲಿ, ನಾವು ಗುರುವಿನ ಮೇಲೆ ಭಕ್ತಿ ಇಡ್ಬೇಕು ಅಂದ್ಕೊಂಡು ಏನೇನೋ ಅವನ ಮನಸ್ಸಿನಲ್ಲಿ
ಬರ್ತದೆ ವಿಚಾರಗಳು. ಎಷ್ಟೆಷ್ಟು ವಿಚಾರ ಬಂದಿದೆ ನೋಡ್ರಿ. ದೀಪದ ಹುಳ ಸಿಟ್ಟಿಗೆದ್ದು ಅಗ್ನಿಯನ್ನು ಮುಟ್ಟಿರೋದು ಹ್ಯಾಕ್ ಸಾಯ್ತದೋ ಹಾಗೆ ಗುರುಕೃಪೆ ಪಡೆದವನಿಗೆ ಅವನು ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಗರುಡನ್ ಮರಿಯನ್ನು ಹಾವು ಕಚ್ಚುತ್ತದೆಯೇ? ಇಲ್ಲ, ಅದು ಗರುಡನೇ. ಹಾಗೆ ಒಂದು ಐರಾವತ ಸಿಂಹವನ್ನು ತಿನ್ಲಿಕ್ಕೆ ಸಾಧ್ಯ ಇದೆಯೇ? ಇಲ್ಲೇ ಇಲ್ಲ, ಗ್ಯಾರಂಟಿ ಇಲ್ಲ. ಈಗ ನನಗೆ ಗುರುಕೃಪೆ ಉಂಟಾಗಿದೆ, ಹಾಗಾಗಿ ನನಗೆ ಇವನು ಭಯ ಇಲ್ಲ. ಏನಾದರೂ ಆಗಲಿ ನಾನು ಗುರುಸ್ಮರಣೆ ಮಾಡ್ತಾ ಇರುವ ಅಂತ ಅವನು ಗುರುಸ್ಮರಣೆ ಮಾಡ್ತಾ ಅಲ್ಲೇ ನಿಂತ. ಇವನಿಗೆ ಏನಾಯ್ತು? ಒಳಗೆ ಹೋದವನಿಗೆ ತಡ್ಕೊಳ್ಲಿಕ್ಕಾಗಲಿಲ್ಲ. ಆ ಯವನನಿಗೆ ಅವನು ಸೀದಾ ಹೋಗಿ ಮಲಗಿ ಬಿಟ್ಟ. ತಕ್ಷಣ ಅವನಿಗೇನೋ ಸುಸ್ತಾದಂಗಾಗಿ 1 ನಿಮಿಷದಾಗ ಅವನು ಗಾಢವಾದ ನಿದ್ದೆಗೆ ಹೋಗ್ಬಿಟ್ಟ. ಹೋದವನಿಗೆ ಅವನಿಗೆ ಹೃದಯದಲ್ಲೆಲ್ಲ ಮಹಾ ಉರಿ ಉಂಟಾಗಿ ಅವನಿಗೆ ಏನ್ ಮಾಡ್ಬೇಕೋ ಗೊತ್ತಾಗದೇನೆ ಅವನು ಕೂಗ್ಕೊಂಡ. ಮೈ ಮೇಲೆ ಎಚ್ಚರನೇ ಇಲ್ಲ, ವಿಕಾರ ಸ್ವರೂಪದಿಂದ ಕೂಗ್ಕೊಂಡು, ಯಾರೋ ಒಬ್ಬ ಬ್ರಾಹ್ಮಣ ನನ್ನನ್ನ ಶಸ್ತ್ರಾಸ್ತ್ರಗಳಿಂದ ಹೊಡೆದು ಗಾಯ ಮಾಡ್ತಾ ಇದ್ದಾನೆ, ನನ್ನ ಅವಯವಗಳನ್ನೆಲ್ಲ ಛೇದಿಸ್ತಾ ಇದ್ದಾನೆ ಹೇಳಿ ಕೂಗಿರ್ತಾನೆ. ಕೂಗಾದ್ಮೇಲೆ ಎಚ್ಚರ ಹೊಂದುತ್ತಾನೆ. ಎಚ್ಚರ ಹೊಂದದವ ಸೀದಾ ಹೊರಗಡೆ ಬರ್ತಾನೆ. ಹೊರಗಡೆ ಅವನಿಗೆ ಅವಾಗ ನೆನಪಾಗ್ತದೆ. ಹೊರಗಡೆ ಬಂದು ಈ ಸಾಯಂ ದೇವನ ಹತ್ರ ಹೋಗಿ ಅವನ ಪಾದದ ಮೇಲೆ ಬಿದ್ದು, ಬ್ರಾಹ್ಮಣನೇ, ನೀನೇ ನನ್ನ ಒಡೆಯ. ಇಷ್ಟು ದಿವಸ ನೀ ನನ್ನ ಕೆಲಸಕ್ಕೆ ಇಟ್ಕೊಂಡಿದ್ದು ನಂದೇ ತಪ್ಪು. ನೀ ನನ್ನ ಒಡೆಯ, ಈಗ ಬ್ರಾಹ್ಮಣ ನೀನು ಹೇಳಿ ಅವನ ಪಾದದ ಮೇಲೆ ಬಿದ್ದು ಉರುಳಾಡ್ತಾನೆ. ನನ್ನ ಜಠರಾಗ್ನಿ ಸುಟ್ಟೋಯ್ತುವಾಗ ಅವನು ಅಷ್ಟು ಅನುಭವಿಸಿದ್ನಲ್ಲ, ಒಂದು ಸ್ವಲ್ಪ ಹೊತ್ತಿನಲ್ಲಾದ್ರೂ ಕನಸಿನಲ್ಲ ಅವನಿಗೆ ಅಷ್ಟಾಯ್ತಲ್ಲ. ಹಾಗ ಬಂದು ಹೇಳ್ಕೊಂಡು, ನಿನ್ನನ್ನು ಯಾರಿಲ್ಲಿ ಕರೆದ್ರು? ನೀನು ಇಲ್ಲಿ 1 ನಿಮಿಷನೂ ಇನ್ನು ಇಲ್ಬೇಡ, ನೀನು ನಿನ್ನ ಮನೆಗೆ ಹೋಗು ಹೇಳಿ ಅವನಿಗೆ ವಸ್ತ್ರಾಭೂಷಣ ಎಲ್ಲ ಕೊಟ್ಟು ಕಳುಹಿಸ್ತಾನೆ. ಆಗ ಸಾಯಂ ದೇವನಿಗೆ ಬಹಳ ಸಂತೋಷವಾಗಿ ಈಗವಾಗ ನಡ್ಕೊಂಡು ಬರ್ತಾರೆ ತನ್ನ ಗ್ರಾಮಕ್ಕೆ. ಬಂದು ಗಂಗಾ ತೀರದಲ್ಲಿರುವ ಶ್ರೀ ಗುರುಗಳ ದರ್ಶನಕ್ಕೆ ಹೋಗ್ಬೇಕೆಂದು ತೀವ್ರವಾಗಿ ಹೊರಡ್ತಾರೆ. ಆ ನದಿ ದಂಡೆಗೆ ಬಂದು ಶ್ರೀ ಗುರುಗಳನ್ನ ನೋಡಿ ಭಕ್ತಿಯಿಂದ ನಮಸ್ಕರಿಸಿ, ಏನೇನಾಯ್ತು ಹೇಳಿ ಅಷ್ಟು ಹೇಳ್ತಾರೆ. ಸಂಪೂರ್ಣ ಹೇಳಿ ಗುರುಗಳ ಸ್ತೋತ್ರ ಮಾಡ್ತಾರೆ. ಆಗ ಗುರುಗಳಿಗೆ ಸಂತೋಷ ಆಗಿ ಅವರು ಸಾಯಂ ದೇವನ ಸಮಾಧಾನ ಪಡಿಸಿ, ಇನ್ನು ನಾನು ದಕ್ಷಿಣದಲ್ಲಿರುವ ತೀರ್ಥಗಳ ಸ್ನಾನ ಹಾಗೂ ಯಾತ್ರೆಗಳನ್ನು ಮಾಡಬೇಕು, ನಾನು ಹೋಗ್ತಾ ಇದ್ದೇನೆ ಹೇಳ್ತಾರೆ. ಅವ್ರ ಮಾತು ಕೇಳಿ ಸಾಯಂ ದೇವನ ಅವಿನಯದಿಂದ ಕೈ ಮುಗಿದು, ಸ್ವಾಮಿ, ಇನ್ನು ನಾನು ತಮ್ಮ ಚರಣವನ್ನು ಬಿಟ್ಟು 1 ಕ್ಷಣ ಸಹ ಇರಲಾರೇನು, ಆದ್ದರಿಂದ ತಮ್ಮ ಸಂಗ ನಾನು ಬರ್ತೇನೆ ಅಂತ ಹೇಳ್ತಾನೆ. ಆವಾಗ ಅವರು, ಸಂಸಾರ ಸಾಗರ ತಾರಕ ಸ್ವಾಮಿ, ದೇವ ಕೃಪಾ ಸಿಂಧುವೆ, ಇನ್ನು ನಿಮ್ಮ ಚರಣವನ್ನು ಬಿಟ್ಟು ನಾನು 1 ಕ್ಷಣಕ್ಕೂ ಇರಲಿಕ್ಕೆ ಸಾಧ್ಯವಿಲ್ಲ. ಸಾಗರ ಪುತ್ರರನ್ನು ಉದ್ಧರಿಸಲಿಕ್ಕೆ ಗಂಗಾದೇವಿಯು ಭೂಮಿಗೆ ಬಂದಂತೆ ಸ್ವಾಮಿ ತಾವು ಮನುಷ್ಯರಾದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ತಕೊಂಡು ಭೂಮಿಗೆ ಬಂದಿರುವಿರಿ. ತಮ್ಮ ದರ್ಶನದಿಂದ ನಮ್ಮ ಉದ್ಧಾರವಾಯಿತು. ತಾವು ಭಕ್ತವತ್ಸಲರೆಂದು ಪ್ರಸಿದ್ಧಿ ಇದೆ. ತಾವು ಈಗ ನನ್ನನ್ನು ಬಿಟ್ಟು ಹೋಗುವುದು ಯಾವ ನ್ಯಾಯ? ನಾನು ತಮ್ಮೊಡನೆ ಬರುವುದು ನಿಶ್ಚಯ ಅಂತ ಅವರ ಚರಣಕ್ಕೆ ವಂದಿಸ್ತಾನೆ ಸಾಯಂ ದೇವ. ಆವಾಗ ಗುರುಗಳು, ಅಪ್ಪ ಸಾಯಂ ದೇವ, ಈಗ ನಾವು ಹೋಗುವುದಕ್ಕೆ ಕಾರಣವೇನೆಂದರೆ ದಕ್ಷಿಣ ದೇಶದಲ್ಲಿ ಅನೇಕ ತೀರ್ಥಗಳು ಇವೆ. ಆ ಎಲ್ಲ ತೀರ್ಥಗಳಿಗೆ ಹೋಗಿ 15 ವರ್ಷಗಳ ಮೇಲೆ ನಾನು ಪುನಃ ನಿಮಗೆ ದರ್ಶನ ಕೊಡ್ತೇನೆ. ಆಮೇಲೆ ನಿಮ್ಮ ಗ್ರಾಮದ ಸಮೀಪದಲ್ಲಿಯೇ ನಿಶ್ಚಯವಾಗಿಯೂ ವಾಸ ಮಾಡ್ತೇನೆ. ಆಗ ನೀನು, ನಿನ್ನ ಹೆಂಡತಿ, ಮಕ್ಕಳು, ಆಪ್ತರು, ಇಷ್ಟರು, ಬಂಧುಗಳು, ಊರವರು ಎಲ್ಲರೂ ಬಂದು ನಮ್ಮ ಭೇಟಿ ಆಗ್ಬೇಕು. ಈಗ ನೀನು ಚಿಂತೆ ಮಾಡಬೇಡ, ಸುಖದಿಂದ ಇರು, ಸಂಸಾರ ಸುಖವನ್ನು ಅನುಭವಿಸು. ನಿನ್ನ ಎಲ್ಲ ಅರಿಷ್ಟಗಳು, ದುಃಖಗಳು ಇವತ್ತಿನಿಂದಲೇ ಹೋಗಿರ್ತವೆ ಅಂತ ನೆನ್ಪಿಟ್ಕೊ. ನಾನು ವಚನ ಕೊಟ್ಟ ಮೇಲೆ ಅದೆಂದೂ ಸುಳ್ಳಾಗೋದಿಲ್ಲ ಅಂತ ಅವನ ತಲೆ ಮೇಲೆ ಹಸ್ತವನ್ನಿಟ್ಟು, ಸಾದಾ ಹಸ್ತ ಅಲ್ಲ ಅವರದ್ದು, ವರದ ಹಸ್ತವನ್ನಿಟ್ಟು ವರವನ್ನು ಕೊಟ್ಟು ಆಶೀರ್ವದಿಸಿ ಸಂತೋಷ ಪಡಿಸ್ತಾರೆ. ಆಮೇಲೆ ಶ್ರೀ ಗುರುಗಳು ಅಲ್ಲಿಂದ ಸಮಸ್ತ ಶಿಷ್ಯರೊಡನೆ ಹೊರಟು ಮಾರ್ಗದಲ್ಲಿ ಸಿಗುವ ಎಲ್ಲಾ ತೀರ್ಥಗಳನ್ನು ನೋಡಿ ಅವುಗಳ ಯಾತ್ರೆ ಮಾಡುತ್ತಾ
ಆರೋಗ್ಯ ಭವಾನಿ ವೈಜನಾಥ ಕ್ಷೇತ್ರ ಪ್ರಖ್ಯಾತವಾದದ್ದೆಂದು ತಿಳಿದು ಅಲ್ಲಿಗೆ ಬಂದು ಅಲ್ಲಿ ಗುಪ್ತವಾಗಿರ್ತಾರೆ ಹೇಳಿ ಸಿದ್ಧರು ಹೇಳ್ತಾರೆ. ಆಗ ನಾಮಧಾರಕ ಕೈ ಮುಗಿದು, ಸ್ವಾಮಿ, ಆ ಗುರುಗಳು ಅಲ್ಲಿ ಗುಪ್ತವಾಗಿರಲಿಕ್ಕೆ ಕಾರಣವೇನು ಮತ್ತು ಅವರ ಹತ್ರ ಇರುವ ಬಹುಮಂದಿ ಶಿಷ್ಯರನ್ನು ಎಲ್ಲಿಟ್ಟರು ಅವರು ಎಂಬ ಸಂಗತಿಯನ್ನು ನೀವು ಹೇಳಬೇಕು ಅಂತ ಕೇಳ್ಕೊತಾರೆ. ಆಗ ಸರಸ್ವತಿ ಗಂಗಾಧರನು, ಎಲೈ ಶ್ರೋತೃಗಳ, ಈ ಪ್ರಕಾರ ಸಿದ್ಧಮುನಿಗಳು ನಾಮಧಾರಕನಿಗೆ ಗುರುಚರಿತ್ರ ವರ್ಣನವನ್ನು ಹೇಳಿದರು. ಮುಂದಿನ ಕಥೆ ಮತ್ತೆ ವಿಸ್ತಾರವಾಗಿದೆ. ಏಕಾಗ್ರ ಮನಸ್ಸಿನಿಂದ ಎಲ್ಲ ಶ್ರೋತೃಗಳು ಕೇಳಿರಿ. ಗುರುಗಳ ಅಪ್ಪಣೆಯಂತೆ ಸದಾಚಾರವುಳ್ಳ ಸಾಯಂ ದೇವನು ಸರಸ್ವತಿ ತೀರದಲ್ಲಿ ವಾಸ ಮಾಡಿ ಗುರುಗಳಿಗೆ ನಿಶ್ಚಯವಾಗಿಯೂ ವಸ್ತ್ರಾಭೂಷಣಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನ ಕೇಳ್ತಾನೆ. ಇಲ್ಲಿಗೆ ಗುರುಚರಿತ್ರೆ ಎಂಬ ಅಮೃತದ ಅಧ್ಯಾಯದಲ್ಲಿ ಯವನ ಭಯದಿಂದ ರಕ್ಷಿಸಿದ ಸಾಯಂ ದೇವನ ಆಖ್ಯಾನವಿರುವುದು, ಅವನ ಭಾಗ್ಯ ದೊಡ್ಡದು ಅಂತ ನರಸಿಂಹ ಸರಸ್ವತಿಗಳು ಸಿದ್ಧನಾಮಧಾರಕ ಸಂವಾದದಲ್ಲಿ ಸಾಯಂ ದೇವನ ಸಂಕಟ ಪರಿಹಾರವನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಈ 14ನೇ ಅಧ್ಯಾಯದಲ್ಲಿ ಅತ್ಯಂತ ಮನೋಹರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಕೇಳಿ ಸಂತುಷ್ಟರಾಗಿರಿ. ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು.